ನಮಸ್ಕಾರ ಪ್ರಿಯ ಸ್ನೇಹಿತರೆ, ಸ್ವಾಗತ ನಮ್ಮ ಚಾನೆಲ್ಗೆ, ಭಕ್ತಿ ಕನ್ನಡ ಚಾನೆಲ್ಗೆ. ಇಂದು ನಾವು ಮಾತನಾಡಲಿದ್ದೇವೆ ತಾಯಿಯ ಮಹತ್ವದ ಬಗ್ಗೆ. ತಾಯಿಯ ದೈವತ್ವ ಮತ್ತು ಬಾಣಂತಿಯರಿಗೆ ಅತ್ಯಂತ ಅಗತ್ಯವಾದ ಎದೆ ಹಾಲಿನ ವೃದ್ಧಿಗೆ ಸಹಾಯಕವಾಗುವ ಒಂದು ಅಪರೂಪದ ಮಂತ್ರದ ಬಗ್ಗೆ. ಈ ಮಂತ್ರವು ಶ್ರದ್ಧೆಯಿಂದ ಜಪಿಸಿದರೆ ತಾಯಿಯ ಎದೆ ಹಾಲು ಹೆಚ್ಚುತ್ತದೆ ಎಂದು ಪುರಾತನ ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ಸ್ನೇಹಿತರೆ, ಈ ಒಂದು ಮಂತ್ರದ ಜೊತೆಗೆ ನಾನು ನಿಮಗೆ ಒಂದು ಯಂತ್ರವನ್ನು ಹೇಳುತ್ತೇನೆ. ಆ ಯಂತ್ರವು ಕೂಡ ತುಂಬಾನೇ ಮುಖ್ಯವಾದದ್ದು. ಆ ಯಂತ್ರದ ಜೊತೆಗೆ ಈ ಒಂದು ಮಂತ್ರವನ್ನು ಜಪಿಸಿದರೆ ನಿಮ್ಮ ಮಗುವಿಗೆ ಎದೆ ಹಾಲು ಕಡಿಮೆಯಾಗುವುದಿಲ್ಲ, ನಿಮ್ಮ ಎದೆ ಹಾಲು ಹೆಚ್ಚುತ್ತದೆ. ತಾಯಿತನವು ದೇವರು ಕೊಟ್ಟವರ. ಈ ತಾಯಿತನವು ತುಂಬಾನೇ ಮುಖ್ಯವಾದದ್ದು. ಹೆಣ್ಣು ಎಂದರೆ ಹೆಣ್ಣಿಗೆ ತಾಯಿತನ ತುಂಬಾನೇ ಮುಖ್ಯವಾದದ್ದು. ಒಬ್ಬಳು ಹೆಣ್ಣು ತನ್ನ ತಾಯಿತನದಿಂದಲೇ ಅವಳು ಹೆಣ್ಣು ಎಂದು ಪರಿಪೂರ್ಣಳಾಗುವಳು. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಆ ತಾಯಿಯ ಬಾಣಂತಿಯ ಎದೆ ಹಾಲು ಹೇಗೆ ಹೆಚ್ಚುವುದು ಮತ್ತು ಆ ಒಂದು ಮಗುವಿಗೆ ತಾಯಿಯ ಹಾಲಿನಿಂದ ಹೇಗೆ ತೃಪ್ತಿಯಾಗುವುದು ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಮಂತ್ರದ ಜೊತೆಗೆ ಒಂದು ಯಂತ್ರವನ್ನು ಕೂಡ ತಿಳಿಸಿಕೊಡುತ್ತೇನೆ. ಸ್ನೇಹಿತರೆ, ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಮತ್ತು ಕೊನೆಯವರೆಗೂ ನೋಡಿ. ಎಲ್ಲಿಯೂ ಸ್ಕಿಪ್ ಮಾಡಬೇಡಿ. ನೀವು ಯಾವುದೇ ಒಂದು ಮಂತ್ರವಿರಲಿ ಯಂತ್ರವಿರಲಿ ಅದನ್ನು ನೀವು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕೆಂದರೆ ಅದರ ಬಗ್ಗೆ ಪೂರ್ಣವಾಗಿ ತಿಳಿದುಕೊಳ್ಳುವುದು ತುಂಬಾನೇ ಮುಖ್ಯವಾದದ್ದು. ಮೊದಲಿಗೆ ನಾವು ತಾಯಿಯ ಮಹತ್ವದ ಬಗ್ಗೆ ತಿಳಿದುಕೊಳ್ಳೋಣ. ತಾಯಿ ಈ ಒಂದು ಶಬ್ದವೇ ಸಕಲ ಪ್ರಪಂಚದ ಶ್ರೇಷ್ಠ ಸ್ಥಾನವನ್ನು ಹೊಂದಿದೆ. ಮಗು ಹುಟ್ಟಿದ ನಂತರದ ಮೊದಲ ಆಹಾರವೇ ತಾಯಿಯ ಹಾಲು. ಅದರಲ್ಲಿ ಇರುವ ಪೋಷಕಾಂಶಗಳು ಮಗುವಿನ ದೇಹವನ್ನು ಬಲಿಷ್ಠವಾಗಿಸುತ್ತದೆ, ಬುದ್ಧಿಯನ್ನು ಬೆಳೆಸುತ್ತದೆ, ಹಾಗೆಯೇ ಮಗುವಿನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಆದರೆ ಕೆಲವೊಮ್ಮೆ ಬಾಣಂತಿ ತಾಯಿಯರಿಗೆ ಹಾಲು ಸರಿಯಾಗಿ ಬರದೆ ಇರುವ ಪರಿಸ್ಥಿತಿ ಉಂಟಾಗುತ್ತದೆ. ಆಗ ತಾಯಿ ಚಿಂತೆಗೀಡಾಗುತ್ತಾರೆ ಮತ್ತು ಮಗು ತೊಂದರೆ ಅನುಭವಿಸುತ್ತದೆ. ಅಂತಹ ಸಂದರ್ಭದಲ್ಲಿ ದೇವಿ ಮಂತ್ರಗಳ ಶಕ್ತಿ ಸಹಾಯಕ್ಕೆ ಬರುತ್ತದೆ. ಇಂತಹ ಸಂದರ್ಭದಲ್ಲಿ ಜಪಿಸಲು ಹೇಳಿರುವ ಶಕ್ತಿಶಾಲಿ ಮಂತ್ರವೇ ಈ ದೇವಿ ಶಕ್ತಿಯ ಮಂತ್ರ. ಈ ಮಂತ್ರವು ವಿಶೇಷವಾಗಿ ಬಾಣಂತಿಯರಿಗೆ ಹಾಲಿನ ವೃದ್ಧಿಗಾಗಿ ಹೇಳಲ್ಪಟ್ಟಿದೆ. ಓಂಕಾರಿಣಿ ಎಂಬುದು ದೇವಿಯ ಶಕ್ತಿಯನ್ನು ಸೂಚಿಸುತ್ತದೆ. ಇದು ತಾಯಿಯ ದೇಹದ ಶಕ್ತಿಗಳನ್ನು ಸಮತೋಲನಗೊಳಿಸಿ ಪ್ರಕೃತಿಯಲ್ಲಿ ಹಾಲಿನ ಉತ್ಪಾದನೆ ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಈಗ ಈ ಮಂತ್ರದ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಈ ಮಂತ್ರವನ್ನು ಯಾವಾಗ ಜಪಿಸಬೇಕು, ಹೇಗೆ ಜಪಿಸಬೇಕು ಮತ್ತು ಇದರ ಫಲವನ್ನು ನಾವು ತಿಳಿದುಕೊಳ್ಳೋಣ. ಸ್ನೇಹಿತರೆ, ನೀವು ಈ ಒಂದು ಯಂತ್ರವನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಾಗಿದ್ದರೆ, ಅಂದ್ರೆ ನಿಮ್ಮ ಅಕ್ಕ, ತಂಗಿ, ಹೆಂಡತಿ, ಯಾರೇ ಹೆಣ್ಣು ಇರಲಿ, ಯಾವುದೇ ಹೆಣ್ಣು ಇರಲಿ, ಅವರಿಗೆ ಈ ಒಂದು ತೊಂದರೆ ಇದ್ದರೆ ನೀವು ಅವರಿಗೆ ಖಂಡಿತ ಸಹಾಯ ಮಾಡಿ ಎಂದು ನಾನು ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಸ್ನೇಹಿತರೆ, ಈ ಒಂದು ಯಂತ್ರವನ್ನು ನಾನು ಮೇಲೆ ಸ್ಕ್ರೀನ್ ನಲ್ಲಿ ತೋರಿಸುತ್ತೇನೆ. ಒಂದು ಯಂತ್ರವನ್ನು ಬರೆದುಕೊಳ್ಳಿ. ಈ ಒಂದು ಮಂತ್ರವನ್ನು ಹೇಗೆ ಜಪಿಸಬೇಕು, ಈ ಯಂತ್ರವನ್ನು ಹೇಗೆ ಅಳವಡಿಸಿಕೊಳ್ಳಬೇಕು ಎಂದು ಇದರ ವಿಧಿವಿಧಾನವನ್ನು ತಿಳಿದುಕೊಳ್ಳೋಣ. ಕಾರ್ತಿಕ ಶುಕ್ಲ ಚತುರ್ದಶಿಯ ದಿನದಂದು ಈ ಯಂತ್ರವನ್ನು ಭೂಜುವ ಪತ್ರದ ಮೇಲೆ ದಾಳಿಂಬೆ ಲೇಖನಿ ಹಾಗೂ ಕೇಸರದ ಮಸಿಯಿಂದ ನಿರ್ಮಿಸಿ ಅದನ್ನು ಬೆಳ್ಳಿಯ ಕವಚದಲ್ಲಿರಿಸಬೇಕು. ನಂತರ ಯಂತ್ರಕ್ಕೆ ತಾಯಿತಕ್ಕೆ ದೀಪಧೂಪಗಳಿಂದ ಪೂಜಿಸಬೇಕು. ಇದು 7 ದಿನದ ಪ್ರಯೋಗವಾಗಿದ್ದು ಇದನ್ನು 7 ದಿನ ಮಾಡಬೇಕು. ಹೀಗೆ ಮಾಡಿದ ನಂತರ ಈ ಒಂದು ಮಂತ್ರ ಓಂ ಓಂಕಾರಿಣೇಂ ಪ್ರಸದ ಶತಿತ್, ಓಂ ಓಂಕಾರಿಣೇಂ ಪ್ರಸದ ಶತಿತ್, ಓಂ ಓಂಕಾರಿಣೇಂ ಪ್ರಸದ ಶತಿತ್, ಓಂ ಓಂಕಾರಿಣೇಂ ಪ್ರಸದ ಶತಿತ್, ಓಂ ಓಂಕಾರಿಣೇಂ ಪ್ರಸದ ಶತಿತ್. ಈ ಮಂತ್ರವನ್ನು ನಿತ್ಯ ಪೂಜಾ ಸಹಿತ 7 ದಿನಗಳಲ್ಲಿ 10,000 ಸಂಖ್ಯೆಯಷ್ಟು ಜಪ ಮಾಡಬೇಕು. ಪೂಜೆ ಮಾಡುವಾಗ 10,000ರಷ್ಟು ಸಂಖ್ಯೆ ಜಪ ಮಾಡಬೇಕು ಮತ್ತು ದಿನಾಲು ಕನಿಷ್ಠ 21 ಸಾರಿ ಇಲ್ಲ 11 ಸಾರಿ ಆದರೂ ಜಪ ಮಾಡಬೇಕು.
7ನೆಯ ದಿನದಂದು ಯಂತ್ರದ ತಾಯಿತಕ್ಕೆ ಧೂಪ ದೀಪ ತೋರಿಸಿ ಸ್ತ್ರೀ ಎಂದರೆ ತಾಯಿಯ ಕತ್ತಿನಲ್ಲಿ ಧಾರಣ ಮಾಡಿಸಬೇಕು. ಇದರಿಂದ ಆಕೆಯ ಎದೆ ಹಾಲಿನಲ್ಲಿ ವೃದ್ಧಿಯಾಗುತ್ತದೆ ಹಾಗೂ ಆಕೆಯ ಸ್ತನಗಳು ಸುದೃಢವಾಗಿ ಆರೋಗ್ಯ ಹೊಂದುತ್ತಾಳೆ. ಸ್ನೇಹಿತರೆ, ಈ ಒಂದು ಯಂತ್ರ ಹಾಗೂ ಮಂತ್ರವನ್ನು ಬಾಣಂತಿ ಮಾಡಬೇಕಂತ ಇಲ್ಲ. ಅವರ ಮನೆಯಲ್ಲಿ ಯಾರೇ ಇರಲಿ, ತಾಯಿ ಇರಲಿ, ತಂದೆ ಇರಲಿ, ಅಕ್ಕ, ಅಣ್ಣ, ತಮ್ಮ, ಯಾರಾದರೂ ಈ ಒಂದು ವಿಧಾನದಿಂದ ಈ ಒಂದು ಯಂತ್ರ ಮತ್ತು ಮಂತ್ರದ ಶಕ್ತಿಯನ್ನು ಉಪಯೋಗಿಸಿಕೊಳ್ಳಬಹುದು. ಮತ್ತೊಮ್ಮೆ ನಿಮಗೆ ಖಚಿತಪಡಿಸುತ್ತೇನೆ, ಕಾರ್ತಿಕ ಶುಕ್ಲ ಚತುರ್ದಶಿಯ ದಿನದಂದು ಈ ಯಂತ್ರವನ್ನು ಭೂಶ್ವಪತ್ರದ ಮೇಲೆಯೇ ದಾಳಿಂಬೆ ಲೇಖನದಿಂದ ಕೇಸರದ ಮಸಿಯಿಂದ ನಿರ್ಮಿಸಬೇಕು. ಅದನ್ನು ಬೆಳ್ಳಿ ಕವಚದಲ್ಲಿ ಇರಿಸಬೇಕು. ನಂತರ ಯಂತ್ರಕ್ಕೆ ಧೂಪ ದೀಪ ಬೆಳಗಿಸಬೇಕು. ಸ್ನೇಹಿತರೆ, ಈ ಯಂತ್ರವು ಸ್ಕ್ರೀನ್ನಲ್ಲಿ ಹೇಳಿದ ಹಾಗೆ ಸರಿಯಾಗಿ ಬರೆದುಕೊಳ್ಳಿ. ತಪ್ಪಾದರೆ ಇದರ ಪರಿಣಾಮ ಬೇರೆಯಾಗುವುದು. ಆದ್ದರಿಂದ ಯಂತ್ರವನ್ನು ನೀಟಾಗಿ ಬರೆದಿಟ್ಟುಕೊಳ್ಳಿ. ನಂತರ ಇದನ್ನು ತಾಯತ್ತದ ಹಾಗೆ ಮಾಡಿ ಧೂಪ ದೀಪವನ್ನು ಬೆಳಗಿಸಿ ಪೂಜೆಯನ್ನು ಸಲ್ಲಿಸಿ 10,000 ಸಲ ಈ ಮಂತ್ರದ ಜಪವನ್ನು ಮಾಡಿ ನಿಮ್ಮ ಒಂದು ತಾಯಿ ಅಥವಾ ಅಕ್ಕ ತಂಗಿ ಯಾರೇ ಇರಲಿ ಅವರಿಗೆ ಈ ಒಂದು ತಾಯಿತವನ್ನು ಕಟ್ಟಿ ನಿಮ್ಮ ಒಂದು ಸಮಸ್ಯೆಯನ್ನು ಪರಿಹಾರ ಮಾಡಿಕೊಳ್ಳಿ. ಈ ಮಂತ್ರವನ್ನು ನಿಯಮಿತವಾಗಿ ಜಪಿಸಿದರೆ ತಾಯಿಯ ಹಾಲಿನ ಪ್ರಮಾಣದಲ್ಲಿ ವೃದ್ಧಿ ಉಂಟಾಗುತ್ತದೆ. ಸ್ನೇಹಿತರೆ, ಇಂತಹ ಅಪರೂಪದ ಮಂತ್ರಗಳ ಪರಿಚಯಕ್ಕಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ನಲ್ಲಿ ನಿಮ್ಮ ಅನಿಸಿಕೆಗಳನ್ನು ಖಂಡಿತ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಯವರೆಗೂ ಧನ್ಯವಾದಗಳು.